ನಮಸ್ಕಾರ. ನನ್ನೆಲ್ಲ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೂ ಸ್ವಾಗತ. ನಾನು ಮತ್ತೊಂದು ಕರಿಯರ್ ಅಪಾರ್ಚುನಿಟಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದು ಇಂಡಿಯಾದ ಪ್ರಮುಖ ಕಂಪನಿಗಳಲ್ಲಿ ಒಂದಾದ TCS ಕಂಪನಿಗಳಲ್ಲಿ ಜಾಬ್ ಅಪಾರ್ಚುನಿಟಿ ತೆಗೆದಿದ್ದಾರೆ. ಅದು 2026 ಬ್ಯಾಚ್ ಅವರಿಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ. ಎಲ್ಲ ಆಸಕ್ತ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ನನ್ನ ವಿನಂತಿ. ಮುಂದುವರೆದು ನೋಡೋಣ ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಇರ್ತಾರೆ ಮತ್ತು ಟೆಸ್ಟ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂತ. ಸೊ ರಿಜಿಸ್ಟ್ರೇಷನ್ ಈಗ ಓಪನ್ ಆಗಿದೆ. ರಿಜಿಸ್ಟ್ರೇಷನ್ ಎಂಡ್ ಡೇಟು 12th ಅಕ್ಟೋಬರ್ವರೆಗೆ ಇರುತ್ತೆ. 12th ಅಕ್ಟೋಬರ್ ಒಳಗಾಗಿ ನೀವು ಅಪ್ಲೈ ಮಾಡ್ಬೋದು, ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಅವರು. ಸೊ ಇದು TCS BPS ಹೈರಿಂಗ್ ಅಂತ ಫಾರ್ ಬ್ಯಾಚ್ 2026. ಸೊ ಇದು ಎಂಟ್ರಿ ಲೆವೆಲ್ ಅಪಾರ್ಚುನಿಟಿ ಆಗಿರುತ್ತೆ. ಅದು ಆರ್ಟ್ಸ್ ಮತ್ತು ಕಾಮರ್ಸ್ ಗ್ರ್ಯಾಜುಯೇಟ್ಸ್ ಅವರಿಗೆ ಈ ಅಪಾರ್ಚುನಿಟಿ ಇದೆ. ಸೊ ಅಪ್ಲಿಕೇಶನ್ ಪ್ರೊಸೆಸ್ ನೋಡಬೇಕಾದ್ರೆ ನೀವು TCS ನೆಕ್ಸ್ಟ್ ಪೋರ್ಟಲಲ್ಲಿ ಲಾಗಿನ್ ಆಗಿ ನಿಮ್ಮ ಅಪ್ಲಿಕೇಶನನ್ನು ತುಂಬೋದು. ಮೊದಲು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದಾದಮೇಲೆ ನೀವು ಈ ಡ್ರೈವ್ನ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಫಾರ್ ಡ್ರೈವ್ ಅಂತ ಮಾಡಬೇಕು. ಸೊ ಇದು ಅದು ಟೆಸ್ಟ್ ಹೇಗಿರುತ್ತೆ ಅಂತ ಇದೆಲ್ಲ ನೀವು ವೆಬ್ಸೈಟ್ ಲಿಂಕಲ್ಲಿ ಹೋಗಿ ಒಂದ್ಸಲಿ ಓದ್ಕೊಳ್ಳಿ. ನಾನು ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಟೆಸ್ಟ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂದರೆ 50 ಮಿನಿಟ್ಸ್ ಟೆಸ್ಟ್ ಇರುತ್ತೆ. ಅದರಲ್ಲಿ ವರ್ಬಲ್ ಎಬಿಲಿಟಿ, ನ್ಯೂಮರಿಕಲ್ ಎಬಿಲಿಟಿ ಮತ್ತು ಲಾಜಿಕಲ್ ರೀಸನಿಂಗ್ ಇರುತ್ತೆ. ಅಂದರೆ ಇದೆಲ್ಲ ಆ್ಯಪ್ಟಿಟ್ಯೂಡ್, ಬೇರೆ ಯಾವುದು ಸಬ್ಜೆಕ್ಟ್ ರಿಲೇಟೆಡ್ ಏನು ಟೆಸ್ಟ್ ಇರಲ್ಲ. ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡಬೇಕಾದ್ರೆ ಇಲ್ಲಿ ಫುಲ್ ಟೈಮ್ 3 years ಗ್ರ್ಯಾಜುಯೇಟ್ಸ್, BCom, BA, BAF, BBI, BBA, BBM ಆ್ಯಂಡ್ BMS ಮಾಡಿದವರು 2026 ಬ್ಯಾಚ್ ಪಾಸ್ಔಟ್ ಇರೋರು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿದೆ. ಮಿನಿಮಮ್ 1 ಆ್ಯಕ್ಟಿವ್ ಬ್ಯಾಕ್ಲಾಗ್ ಇದ್ದರೂ ಸಹಿತ ನೀವು ಅಪ್ಲೈ ಮಾಡ್ಬೋದು. ಕರಿಯರ್ ಗ್ಯಾಪ್ ಬಗ್ಗೆ ನೋಡಬೇಕಾದ್ರೆ ಇಟ್ ಈಸ್ ಮ್ಯಾಂಡೇಟರಿ ಫಾರ್ ಸ್ಟೂಡೆಂಟ್ಸ್ ಟು ಡಿಕ್ಲೇರ್ ಗ್ಯಾಪ್ಸ್ ಇನ್ ಎಜುಕೇಷನ್ ಇಫ್ ಎನಿ ಇನ್ ದ TCS ಅಪ್ಲಿಕೇಶನ್ ಫಾರ್ಮ್. ನಿಮ್ಮ ಎಜುಕೇಷನ್ ಹಿಸ್ಟ್ರಿಯಲ್ಲಿ ಗ್ಯಾಪ್ ಏನಾದರೂ ಇದಂದರೆ ಅದನ್ನು ಪ್ರಾಂಪ್ಟಾಗಿ ನೀವೇ ಪ್ರಾಮಾಣಿಕರಾಗಿ TCS ಅಪ್ಲಿಕೇಶನ್ ಫಾರ್ಮಲ್ಲಿ ಅಪ್ಲೈ ಮಾಡಿ ಹಾಕಿ ಅದನ್ನು. ಮತ್ತು ಇಲ್ಲಿ ರೂಲ್ ಏನಿದೆ ಅಂದರೆ 24 months ಅಂದರೆ 2 yearsಗಿಂತ ಹೆಚ್ಚಿಗೆ ಗ್ಯಾಪ್ ಇರಬಾರ್ದು ಅಂತ ಇದೆ. ನೆಕ್ಸ್ಟ್ ಮುಂದುವರೆದು ನೋಡಬೇಕಾದ್ರೆ ಸೊ ಇಟ್ಸ್ ಅ ಟ್ರೈನಿ ರಿಕ್ವೈರ್ಮೆಂಟ್ ಆಗಿರೋದ್ರಿಂದ ಪ್ರಿಯೋರ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಏನೂ ಬೇಕಾಗಿಲ್ಲ. ಯಾವುದಾದ್ರೂ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ದರೂ ಅದನ್ನು ಸಹಿತ ನೀವು ಅಲ್ಲಿ ಮೆನ್ಷನ್ ಮಾಡ್ಬೋದು. ಮತ್ತು ಇಲ್ಲಿ ಮತ್ತೊಂದು ಮುಖ್ಯವಾಗಿ ನೋಡಬೇಕಾಗಿರೋದೇನೆಂದರೆ ಇದನ್ನು ಅಪ್ಲೈ ಮಾಡೋರು 24/7 ವರ್ಕ್ ಮಾಡೋಕ್ಕೆ ಅವರು ಸಿದ್ಧರಾಗಿರಬೇಕಾಗಿರುತ್ತೆ. ಹಂಗಂದರೆ ಇದು ಶಿಫ್ಟ್ ಟೈಮಿಂಗ್ಸ್ ಪ್ರಕಾರನೂ ಇರ್ಬೋದು, ನೈಟ್ ಶಿಫ್ಟ್ ಎಲ್ಲ ಇರ್ಬೋದು. ಆದ ಕಾರಣ ಇಷ್ಟು ಹೇಳಿ ನನ್ನ ಈಗಿನ ಉದ್ಯೋಗ ಮಾಹಿತಿಯ ವಿಡಿಯೋವನ್ನು ಮುಗಿಸ್ತೀನಿ. ಧನ್ಯವಾದಗಳು.